ಆ ಸಿದ್ಧನ ತಲೆಗೆ ಒಂದು ಈಟು ಬುದ್ಧಿ ಇಲ್ಲ. ಅಲ್ಲ, ನಾನು ಇರೋದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದಿಗೋದ್ರ ಅಂತ ಹೆಂಗಾಯ್ತು ಆ ಸಿದ್ಧನ ಕತೆ. ಆ ನಂದಿನಿ ಇವಳನ್ನ ಚೆನ್ನಾಗಿ ಉಪಯೋಗಿಸ್ಕೊಂತ ಇದ್ದಾಳೆ ಅಂತವಳನ್ನ ನಂಬ್ತಾನಲ್ಲ ಇವನು. ಅಲ್ಲ, ಅವಳು ಸರಿ ಇಲ್ಲ. ಯೋಚನೆ ಮಾಡು, ನಿನ್ನ ಬಳಸ್ಕೊಂತ ಇದ್ದಾಳೆ. ಮನೆ ಕೆಲಸಗಳು ಇಕ್ಕಣವಳೆ ಅಂತಾನ ಹೇಳಿದ್ರೆ ಅವನಿಗೆ ಒಳ್ಳೇದಕ್ಕೆ ಆಗಲಿ ಅಂತಾನ, ಮುಂದೆ ಎಚ್ಚರಿಕೆಯಿಂದಿರ್ಲಿ. ಆಮೇಲೆ ಆಸ್ತಿನೆಲ್ಲ ನಾ ಕಿತ್ಕೊಂಡು ಕೈ ಬಿಟ್ಟಾಳು ಅಂತಾನ ನಾನು ಹೇಳಕ್ ಹೋದ್ರೆ ನನ್ನ ಕೆನೆಗೆ ಬರ್ಸ್ತಾನೆ ಆ ಸಿದ್ಧ. ಗೊತ್ತ, ಹೆಂಗಾದ್ರೂ ಹಾಳಾಗೋಗ್ಲೇಳು, ನನಗೇನಾಗ್ಬೇಕಾಗೈತಿ. ಏನೋ ಒಳ್ಳೇದು ಹೇಳಕ್ ಹೋದ್ರೆ ಹಿಂಗೇನೆ. ದಡ್ಡ ನನ್ ಮಗ, ಪೆದ್ ನನ್ ಮಗ. ನಾನು ಹೋಗಿ ಹೋಗಿ ಅವಂತ ಮಾತಾಡಕ್ ಹೋಗ್ತೀನಲ್ಲ. ಇಂಥ ಶತದಡ್ಡನ್ನ ನಾನು ಎಲ್ಲೂ ನೋಡ್ಲಿಲ್ಲ. ಏನ್ ಹೇಳ್ತಾರೆ ಸ್ವಲ್ಪ ಕೇಳಿಸ್ಕಮನ, ಅರ್ಥ ಮಾಡ್ಕಮನ. ಒಳ್ಳೇದ್ ಕೇಳ್ತಾರ ಕೆಟ್ಟ ಕೇಳ್ತಾರ ಅಂತಾನ ಒಂದ್ ಸ್ವಲ್ಪ ಯೋಚನೆ ಮಾಡೋ ಶಕ್ತಿನೇ ಇಲ್ಲ ಅದ್ದಂಡ ನನ್ ಮಗನ್ಗೆ. ಹೆಂಗಾದ್ರೂ ಮಾಡ್ಕೊಂಬ್ಲೇಳು, ನನಗೇನಾಗ್ಬೇಕಾಗೈತಿ. ಏನ್ ದಿವ್ಯಾ, ಯಾರನ್ನ ಬೈಕೊಂಬತ್ತಾ ಇದ್ಯಾ? ಏನಾಯ್ತು? ನೋಡೇ ಗಂಗಾ, ಆ ಸಿದ್ಧ ಇದಾನಲ್ಲ ನಂದಿನಿ ಗಂಡ, ಆ ನಂದಿನಿ ಮದ್ವೆ ಆಗಿರೋದು ಯಾಕೆ ಹೇಳು? ಯಾಕೆ ಯಾಕೆ ಇವಾಗ ಅನುಮಾನ ನಿನಗೆ? ಅವರಿಬ್ರು ಇಷ್ಟಪಟ್ಟು ಓಡೋ ಮದ್ವೆ ಆಗಿದ್ದಾರೆ. ಯಾಕೆ ಏನಾಯ್ತು? ಓ ನಂದಿನಿ ಅಷ್ಟೆಲ್ಲ ಓದಿದ್ರು, ಅಷ್ಟು ದೊಡ್ಡ ಶ್ರೀಮಂತರ ಮನೆ ಮಗಳಾಗಿದ್ರು ಏನು ಓದದೇ ಇರೋ ದಡ್ಡ ಸಮೇತ ಅಂತ ಸಿದ್ಧನ್ ಯಾಕೆ ಮದ್ವೆ ಆಗ್ತಾಳೆ ಹೇಳು? ಯಾಕೆ ಮದ್ವೆ ಆಗ್ತಾಳೆ ಹೇಳು? ಯಾಕೆಂದ್ರೆ ಆ ನಂದಿನಿ ಹೇಳ್ದಂಗೆ ಕೇಳ್ಕೊಂಡು ಇದಾನಲ್ಲ ಸಿದ್ಧ, ಅದಕ್ಕೆ ತಿರುಗಿಸಿ ಮಾತಾಡಲ್ವಲ್ಲ, ಗೊತ್ತಾಗಲ್ವಲ್ಲ, ವ್ಯವಹಾರ ಜ್ಞಾನ ಇಲ್ಲ. ಎಲ್ಲ ಅವಳದೇ ಯಜಮಾನಿಕೆ, ಅವಳು ಹೇಳ್ದಂಗೆ ಕೇಳ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಸಮೇಸ್ಕೊಂಡು ಹಾಲು ಕರ್ಕೊಂಡು ಇದ್ದಾನೆ. ಅದಕ್ಕೇನೆ, ಇನ್ನೇನಕ್ಕೆ? ಅದಕ್ಕೆ ತಾನೆ ನಾನು ಅದನ್ನೇ ಹೇಳಿದ್ದು ಅಂತಕ್ಕೆ. ಆದ್ರೆ ಆ ದಡ್ಡ ಮುಂದೆಕ್ಕೆ ಅರ್ಥನೇ ಆಗಲ್ಲ. ನನ್ನ ಮೇಲೆ ಜೋರ್ ಮಾಡಕ್ ಬರುತ್ತೆ. ಯಾರೇ ದಡ್ಡ ಮುಂದೆ ಅಂದ್ರೆ ಯಾರು? ಯಾರಿಗೆ ಹೇಳ್ತಾ ಇದ್ಯಾ? ಇನ್ಯಾರಿಗೆ? ಸಿದ್ಧಾನೆ. ಸಿದ್ಧ ಆಸ ಹೊಡ್ಕೊಂಡು ಹೊಲ್ಟಕ್ ಹೋಗ್ತಾ ಇದ್ದ. ಏನೋ ಹೇಳ್ದೆ, ನಂದಿನಿ ನಿನ್ ಮೇಲೆ ನಿನ್ ಪ್ರೀತಿಯಿಂದ ಮದುವೆ ಆಗಿಲ್ಲ, ನಿನ್ ಮನೆ ಕೆಲಸದಾಳು ಇಕ್ಕೇಣಂಗೆ ಹೇಳಿದಾಳೆ. ನೀನ್ ಯೋಚನೆ ಮಾಡು, ನಿನ್ ಹೆಂಡತಿ ಬುದ್ಧಿನ ನೀನ್ ದುಡ್ಡು ಕೈ ಕೊಡೋದು ಅವಳು ಮನೆಗೆ ಆರಾಮಾಗಿ ಯಜಮಾನಿಕೆ ಮಾಡ್ಕೊಂಡು ಇದ್ದಾಳೆ. ಮನೆಗೆ ನಿಮ್ಮಮ್ಮಯ್ಯ, ನಿನ್ ತಂಗಿಯ, ನಿನ್ ತಮ್ಮಗೂ ಬೆಲೆ ಕೊಡಲ್ಲ ಅಂತಾನ ಹೇಳಿದ್ರೆ ನನಗೇನೆ ಕೆನ್ನಿಗೆ ಬಾರಿಸ್ಬಿಟ್ನಲ್ಲಿ ಆ ಸಿದ್ಧಾಂಬನು. ಹೌದೇನಿ ದಿವ್ಯಾ, ನೀನ್ ಯಾಕೆ ಅವನಿಗೆ ಹೇಳಕ್ ಹೋಗಿದ್ದೆ? ಸುಮ್ಮನೆ ಇರಕ್ಕಾಗ್ತಿಲ್ಲ, ಅವ್ರ ಮದ್ವೆ ಆಗಲೇ 2 ವರ್ಷದ ಮೇಲಾಯ್ತು. ಈಗ ಹೇಳಿ ಏನ್ ಪ್ರಯೋಜನ? ಹೇಳಿದ್ರೆ ಏನ್ ಬರಂಗೈತೆ ನಿನಗೇನು ಇದರಿಂದ ಉಪಯೋಗ ಹೇಳು? ಏನೂ ಇಲ್ಲ. ನಂದಿನಿ ಯಾಕೆ ನನ್ನ ವಿಷಯದಾಗ ತಲೆ ಹಾಕ್ಬೇಕು? ಅದಕ್ಕೆ ನಾನು ಅವಳ ವಿಷಯದಾಗ ತಲೆ ಹಾಕೋಣ ಅಂತ ಓದಿ, ಆದ್ರೆ ಅದು ನನಗೆ ಉಲ್ಟಾ ಹೊಡಿತೈತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಆ ಸಾಕತ್ತೆ ಮಗನ್ನ ಸೊಸೆನೂ ಡೈವರ್ಸ್ ಕೊಡಿಸ್ಬೇಕು ಅಂತಾನ ಇಬ್ರು ಒಪ್ಸಿ ಕರ್ಕೊಂಡೋಗಿ ಅಜ್ಜಿ ಹಾಕ್ಸಿದೆ. ಇವಳು ಒಂದು ಮಾಡ್ತಾಳೆ. ಇವಳು ಯಾರು ಒಂದು ಮಾಡಕ್ಕೆ? ಅದಕ್ಕೇನೆ ನಾನು ಅವಳ ಗಂಡ ಸರಿಯಾಗಿ ಹೇಳೋಣ ಅಂತ ನಾವು ಹೋದ್ರೆ ನನ್ನ ಮಗ ನನ್ನೇ ಓದ್ಬಿಟ್ನಲ್ಲಿ. ಅಯ್ಯೋ ಹೋಗಿ ಹೋಗಿ ಯಾರ ವಿಷಯದಲ್ಲಿ ತಲೆ ಹಾಕಕ್ ಹೋಗಿದ್ಯಾ ನೋಡು. ಅಲ್ಲ ನಂದಿನಿ ಸುಮ್ಮನೆ ಬಿಡ್ತಾಳ? ಈ ವಿಷಯ ಏನಾದ್ರೂ ಅವಳಿಗೆ ಗೊತ್ತಾದ್ರೆ ನಿಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾಳೆ. ಅವಾಗ ಯಾವಾಗ್ಲನ ಅವ್ರ ಅಣ್ಣನ ವಿಷಯಕ್ಕೆ ಹೋಗಿದ್ದಕ್ಕೆ ಎಷ್ಟು ರಂಪರಾಮಾಯಣ ಮಾಡಿದ್ಲು. ನಿನಗೇನೆ ಅದನ್ನೆಲ್ಲ ಮರ್ತ್ಬಿಟ್ಟೇನೆ ದಿವ್ಯಾ. ಯಾಕೆ ಸುಮ್ಮನೆ ಹೇಳಕ್ ಹೋಗಿದ್ಯಾ? ಸಿದ್ಧ ದಡ್ಡ, ಅವ್ಗೇನ್ ಹೇಳಿದ್ರು ಅರ್ಥ ಆಗಲ್ಲ. ಸುಮ್ಮನೆ ನೀನ್ ತಪ್ಪು ಮಾಡಿದೆ ಅನ್ಸುತ್ತೆ. ಸಿದ್ಧಗೆ ಇದೆಲ್ಲ ಹೇಳ್ಬಿಟ್ಟು ಈಗೇನ ಮನೆಗೆ ಬಂದ ತಕ್ಷಣ ಸಿದ್ಧ ಅವ್ನ ಹೆಂಡತಿಗೆ ಹೇಳಕ್ ಹೋಗ್ತಾನೆ, ಎಲ್ಲ ಹೇಳ್ತಾನೆ. ದಿವ್ಯಾ ಬಂದು ಹಿಂಗೆ ಹೇಳಿದ್ಲು ಹಂಗೆ ಹೇಳಿದ್ಲು ಅಂತಾನ. ಆವಾಗ ನಿಮ್ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾಳೆ ನಂದಿನಿ. ಇದು ಬೇಕಾ ನಿನಗೆ? ಅಯ್ಯೋ ಗಂಗಾ, ನೀನ್ ಹೇಳಿದ್ದು ನಿಜ ಕಣೆ. ನಂದಿನಿ ಬಂದು ಗಲಾಟೆ ಮಾಡ್ತಾಳೆ ಅನ್ಸುತ್ತೆ. ಸಿದ್ಧ ಪಕ್ಕ ಮನೆಗೆ ಬಂದ ತಕ್ಷಣ ಆ ನಂದಿನಿಗೆ ನಾನು ಹೇಳಿದ ವಿಷಯನೆಲ್ಲ ಹೇಳ್ತಾಳೆ ಅನ್ಸುತ್ತೆ. ಈಗ ಏನೇ ಮಾಡೋದು? ಅಯ್ಯೋ ದೇವ್ರೇ, ನಾನು ಇದನ್ನೆಲ್ಲ ಯೋಚನೆ ಮಾಡ್ಲಿಲ್ಲ ನೋಡು. ಆ ದಡ್ಡನ ಮಗ ಸಿದ್ಧ ನನ್ನ ಮಾತು ನಂಬ್ತಾನೆ ಅಂತ ತಿಳ್ಕೊಂಡೆ, ಆದ್ರೆ ಅವನು ಹಿಂಗ್ ಉಲ್ಟಾ ಹೊಡಿತಾನೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಈಗ ಏನೇ ಮಾಡೋದು ಗಂಗಾ? ಅವಳು ಬಂದು ಗಲಾಟೆ ಮಾಡಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಅಲ್ಲಿ. ಈಗ ಯೋಚನೆ ಮಾಡಿದ್ರೆ ಏನ್ ಬರಂಗೈತೆ? ಮುಂಚೆಲ್ಲ ಯೋಚನೆ ಮಾಡ್ಬೇಕು ಯಾರ್ತ ಏನ್ ಮಾತಾಡ್ಬೇಕು ಅಂತಾನೆ. ಹೋಗಿ ಹೋಗಿ ಅವಂತ ಹೇಳಕ್ ಹೋಗಿದ್ಯಲ್ಲ ನೀನು. ಅಯ್ಯೋ ಈಗ ಹೇಳ್ಬಿಟ್ಟಿದೀನಿ. ಈಗ ನಂದಿನಿ ಬಂದು ಗಲಾಟೆ ಮಾಡ್ದಂಗೆ ಏನಾದ್ರೂ ಮಾಡ್ಬೇಕಲ್ಲ. ಏನೇ ಹೇಳೋದು? ಏನ್ ಮಾಡೋದು ನನಗೊಂದು ಗೊತ್ತಾಗ್ತಾ ಇಲ್ಲ. ಏನಾನ ಒಂದು ಐಡಿಯಾ ಕೊಡೆ ಗಂಗಾ ಪ್ಲೀಸ್. ಏನು ಮಾಡಬೇಡ. ಈಗ ಸಿದ್ಧ ಮನೆ ಹತ್ರ ಬಂದು ನಂದಿನಿಗೆ ಹೇಳೋದಕ್ಕೂ ಮುಂಚೆನೇನೆ ನೀನೇ ಹೋಗ್ಬಿಟ್ಟು ನೀನು ನಿನ್ ಗಂಡನು ಎಷ್ಟು ಅನ್ಯೋನ್ಯವಾಗಿದ್ದೀರಾ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಿನ್ ಗಂಡ. ನೀನು ಓದಿ ವಿದ್ಯೆ ಬುದ್ಧಿ ಇಲ್ದಿರೋನ ಯಾಕೆ ಮದ್ವೆ ಆದೆ ಅಂತಾನ ಸುಮ್ಮನೆ ಟೆಸ್ಟ್ ಮಾಡೋಣ ಅಂತಾನ ಹಿಂಗೆಲ್ಲ ನಾನು ನಿನ್ ಗಂಡನ ಹತ್ರ ಹೇಳ್ದೆ. ಆದ್ರೆ ನಿನ್ ಗಂಡ ಬಿಡಮ್ಮ ತುಂಬಾ ಒಳ್ಳೆಯವರು, ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನೀನು ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಒಳ್ಳೆ ಜೋಡಿ. ಅಷ್ಟೇನೆ. ನಾನ್ ಸುಮ್ಮನೆ ಟೆಸ್ಟ್ ಮಾಡಕ್ ಹೋಗಿದ್ಕೆ ನಿನ್ ಗಂಡ ನಿನ್ ಬಗ್ಗೆ ಹೇಳಿದ್ಕೆ ಕಪಾಳಕ್ ಬಾರಿಸ್ಬಿಟ್ಟ. ಇದನ್ನೆಲ್ಲ ನಿಜ ಅನ್ಕೋಬೇಡ, ನಾನು ಸುಮ್ಮನೆ ತಮಾಷೆ ಮಾಡಿದ್ದು, ಚೆಕ್ ಮಾಡೋಣ ಅಂತ ಮಾಡ್ದೆ ಅಷ್ಟೇನೆ. ಸುಮ್ಮನೆ ಒಂದು ಚಮಕ್ ಕೊಡೋಣ ಅದಲ್ಲಿ ನಂದಿನಿಗೆ ಸಿದ್ಧನಿಗೆ ಅಂತಾನ ಮಾಡ್ದೆ ಅಂತಾನ ಹೇಳ್ಬಿಡು. ಅವಾಗ ತಮಾಷೆಗೆ ಅನ್ಕೊಂಡು ಸುಮ್ಮನಾಗ್ತಾಳೆ. ಇಲ್ದಿದ್ರೆ ಏನೂ ಇಲ್ಲ. ಅವಳಂತೂ ಸುಮ್ಮನಿರಲ್ಲ ನಂದಿನಿ. ಅವಳ ಬಗ್ಗೆ ಗೊತ್ತಲ್ಲ, ಆಲೆ ಅವ್ರ ಅಣ್ಣನ ವಿಷಯಕ್ಕೆ ಹೋದಾಗ ನಿನಗೆ ಹೆಂಗೆ ಮಕ್ಕೋಗ್ದಿದ್ಲು ಅಂತಾನ. ಹೌದೌದು, ಅವ್ರ ಅಣ್ಣನ ವಿಷಯಕ್ಕೆ ಹೋದಾಗ್ಲೇನೆ ಸರಿಯಾಗಿ ನನಗೆ ಕಪಾಳಕ್ಕೆ ಬಾರಿಸಿದ್ಲು. ಈಗ ಸುಮ್ಮನೆ ಬಿಡ್ತಾಳ? ಅವಳ ಗಂಡನ ಸಂಸಾರ, ಅವಳ ಗಂಡನ ವಿಷಯಕ್ಕೆ ಹೋದ್ರೆ
ಹಂಗೆ ಮಾಡ್ತೀನಿ ಕಣೆ ಗಂಗಾ, ನೀನು ಹೇಳ್ದಂಗೆ. ಸರಿ, ಈಗಲೇ ಹೋಗಿ ನಂದಿನಿ ಹತ್ರ ಈ ವಿಷಯ ಮಾತಾಡ್ತೀನಿ. ಸುಮ್ಮನೆ ತಮಾಷೆಗೆ ಹೇಳಿದ್ದು ಕಣೆ ನಂದಿನಿ, ಅದನ್ನ ಸೀರಿಯಸ್ ಆಗಿ ತಗೊಂಬಕ್ಕೆ ಹೋಗ್ಬೇಡ. ನಿನ್ನ ಗಂಡ ಏನಾದರೂ ಹೇಳಿದ್ರೆ ಅಂತಾನ ಹೋಗಿ ಹೇಳ್ಬತ್ತೀನಿ. ಸರಿ ಆಯ್ತು, ಹೋಗು. ನಾನೇನೋ ಬಂದಿದ್ಕೆ ಸರಿ ಆಯ್ತು. ಇಲ್ಲಿದ್ರೆ ಸಾಯಂಕಾಲಕ್ಕೆ ಸರಿಯಾಗಿ ನೀನು ಮಂಗಳಾರತಿ ಆಗವು ನಂದಿನಿ ಕಡೆಯಿಂದನ. ಸರಿ ಆಯ್ತು, ಒಳ್ಳೆ ಕೆಲಸ ಮಾಡಿದೆ ಕಣೆ ಗಂಗಾ, ಒಳ್ಳೆ ಐಡಿಯಾನೇ ಕೊಟ್ಟೆ. ಈಗಲೇ ಹೋಗ್ತೀನಿ ನಂದಿನಿ ತಕ್ಕೆ. ನಂದಿನಿ ಮನೆಗಿದ್ದಾಳೋ ಇಲ್ವೋ? ನಂದಿನಿ, ನಂದಿನಿ, ಯಾರು? ಬರೀ ಒಳಿಕೆ ಇದೀನಿ. ನಂದಿನಿ, ನಂದಿನಿ. ಏನ್ ದಿವ್ಯಾ, ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನ್ ದಾರಿ ತಪ್ಪು ಬಂದ್ಯೋ ಅಥವಾ ನಮ್ಮನೆ ತಕ್ಕ ಬರ್ಬೇಕು ಅಂತಾನೆ ಬಂದ್ಯೋ? ಏನ್ ಸಮಾಚಾರ? ಏನ್ ಬಂದಿದ್ದು? ಏನು ಇಲ್ಲ ನಂದಿನಿ, ಸುಮ್ಮನೆ ಬಂದೆ. ನಾನಿಲ್ಲೇ ಅಲ್ಲೆಲ್ಲ ಹೋಗಿದ್ದೆ, ವಾಕಿಂಗ್ ಹೋಗಿದ್ದೆ. ನಿಮ್ಮ ಯಜಮಾನ್ರು ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ರು. 5 ಹಸುಗಳನ್ನ, ಸೀಮೆ ಹಸುಗಳನ್ನ ಸಿಕ್ಕಿದ್ರು, ಮಾತಾಡ್ಸ್ಕೊಂಡ್ ಬಂದೆ. ಅದನ್ನ ಹೇಳಕ್ಕೆ ಇಲ್ಲಿಗಾನ ಬಂದ್ಯಾ? ಅಯ್ಯೋ, ಅದನ್ನ ಹೇಳಕ್ಕಲ್ಲ. ನೀನು ನಿನ್ ಗಂಡನ ಎಷ್ಟು ಅನ್ಯೋನ್ಯವಾಗಿದ್ದೀರಾ ಅಂತನ ಹೇಳೋಗಣ ಅಂತ ಬಂದೆ. ಅದು ನೀನ್ ಹೇಳೋದೇನು? ನಾವು ಚೆನ್ನಾಗೇ ಇದ್ದೀವಿ. ನೀನ್ ಹೇಳೋಂತ ಅವಶ್ಯಕತೆನೇ ಇಲ್ಲ. ನಿನ್ನಿಂದ ಸರ್ಟಿಫಿಕೇಟ್ ತಗೋಬೇಕಾ ನಾವು ಚೆನ್ನಾಗಿದ್ದೀವಿ ಅಂತಾನ? ಯಾರೂ ಏನ್ ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ. ನಾನು ನನ್ನ ಗಂಡ ಚೆನ್ನಾಗೇ ಇದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಗೊತ್ತು, ಆದ್ರೂ ಒಬ್ರಿಗೊಬ್ರು ಬಿಟ್ಕೊಡ್ತಿರೋ ಇಲ್ವೋ ಅಥವಾ ಬೇರೆಯವ್ರ ಮಾತು ಕೇಳ್ತಿರೋ ಇಲ್ವೋ? ಇನ್ನೊಬ್ರು ಏನಾದ್ರೂ ಒಬ್ರ ಬಗ್ಗೆ ಕೆಟ್ಟದ್ದು ಹೇಳಿದ್ರೆ ಹೆಂಗ್ ರಿಯಾಕ್ಟ್ ಮಾಡ್ತೀರಾ? ನಿನ್ ಗಂಡ ಹೆಂಗೆ ನಿನ್ ಬಗ್ಗೆ ಏನಾರ ಕೆಟ್ಟದಾಗ ಹೇಳಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ಬೋದು ಅಂತ ಟೆಸ್ಟ್ ಮಾಡಿದೆ ನಾನು ಇವತ್ತು. ಏನು ನನ್ನ ಬಗ್ಗೆ ಕೆಟ್ಟದ್ದು ಹೇಳಿದ್ರೆ ನನ್ನ ಗಂಡ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ ಟೆಸ್ಟ್ ಮಾಡಿದ್ಯಾ ನೀನಾ? ಏನ್ ಹೇಳಿದೆ ಅಂತದ್ದು? ಏನಾಯ್ತು? ಏನ್ ಟೆಸ್ಟು? ಯಾಕೆ ಇಂಥ ಟೆಸ್ಟು ಅದೆಲ್ಲನ? ಏನು ಇಲ್ಲ ನಂದಿನಿ, ಮಾಮೂಲಿ ಊರಿನ ಜನಗಳೆಲ್ಲ ಮಾತಾಡ್ಕೊಳ್ಳೋದೇನೆ. ನಾನು ಕೇಳಿ ನೋಡಿದೆ. ಆದ್ರೆ ನಿನ್ ಗಂಡ ತುಂಬಾ ನಿನ್ನ ಪ್ರೀತಿಸ್ತಾನೆ ಬಿಡಮ್ಮ. ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಇಬ್ರು ಗಂಡ ಹೆಂಡತಿ ಹೊಂದಾಣಿಕೆ ಚೆನ್ನಾಗಿದೆ. ಅದಕ್ಕೆ ತಾನೇ ನೀನು ಸಿದ್ದುನ ಮದ್ವೆ ಆಗಿರೋದು. ಅದಕ್ಕೆ ನಿಮ್ಮಿಬ್ರು ಮಧ್ಯೆ ಹೊಂದಾಣಿಕೆ ಹೆಂಗಿದೆ ಅಂತ ಟೆಸ್ಟ್ ಮಾಡಿದೆ ಅಷ್ಟೇನೆ. ತುಂಬಾ ಚೆನ್ನಾಗಿದೆ. ಆದ್ರೆ ನಿನ್ ಗಂಡನ ಹತ್ರ ನಾನು ಸುಮ್ಮನೆ ಇದು ನಾಟಕ ಮಾಡ್ತಾ ಇದ್ದೀನಿ ಅಂತನ ಆಗ್ಲಿ ಅಥವಾ ಟೆಸ್ಟ್ ಮಾಡ್ತಾ ಇದ್ದೀನಿ ಅಂತನ ಆಗ್ಲಿ ಏನು ಹೇಳಕ್ ಹೋಗ್ಲಿಲ್ಲ. ನಿಜವಾಗ್ಲೂ ನಾನು ನಿನ್ ಬಗ್ಗೆ ಕೆಟ್ಟದ್ದು ಹೇಳ್ತಾ ಇದ್ದೀನಿ ಅನ್ನೋ ತರ ಮಾತಾಡ್ದೆ. ಆದ್ರೆ ನಿನ್ ಗಂಡ ನನ್ ಕೆನ್ನಿಗೆ ಬಿಟ್ಬಿಡದ. ಅಲ್ಲೇ ಗೊತ್ತಾಯ್ತು ನಿನ್ ಗಂಡ ನಿನ್ನ ಎಷ್ಟು ಪ್ರೀತಿಸ್ತಾನೆ ಅಂತನ. ತುಂಬಾ ಲಕ್ಕಿ ಬಿಡು ನಂದಿನಿ, ನೀನು ಇಂಥ ಗಂಡನ್ ಪಡೆದಿರೋದಕ್ಕೆ. ಹೌದಾ? ಕೆನ್ನೆಗೆ ಬರ್ಸಿದ್ರ ನನ್ ಗಂಡ ನಿನ್ನ? ಒಂದೇ ಕೊಟ್ನೋ ಇನ್ನೊಂದು ಎರಡು ಕೊಟ್ನೋ? ಸದ್ಯ ಒಂದೇ ಒಂದ್ ಬಾರಸ್ತಾ. ನಾ ಇನ್ನ ಸ್ವಲ್ಪ ತಲೆ ಇದ್ದಿದ್ರೆ ಇನ್ನೊಂದ್ 2-3 ಕೊಟ್ಟಿರೋನು ಅನ್ಸುತ್ತೆ. ಸಿದ್ದು, ಗೊತ್ತಾಯ್ತಾ? ಇನ್ನೊಂದ್ಸಲ ಹಿಂಗೆಲ್ಲ ಕೇಳಕ್ ಹೋಗ್ಬೇಡ ನನ್ ಗಂಡನ್ನ. ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾವಿಬ್ರು ಚೆನ್ನಾಗಿದ್ದೀವಿ. ನಿನಗೆ ಯಾಕೆ ಅನುಮಾನ? ನಾವಿಬ್ರು ಚೆನ್ನಾಗಿಲ್ಲ ಅಂತನ? ನಿನಗೇನು ಟೆಸ್ಟ್ ಮಾಡೋ ಅಂತ ಅವಶ್ಯಕತೆ ಏನಿತ್ತು? ಏನು ಇಲ್ಲ, ಹಿಂಗೆ ಸುಮ್ಮನೆ ಬತ್ತಿದ್ನಲ್ವಾ, ಅದೇ ನೋಡೋಣ. ಊರಿನ ಜನ ಎಲ್ಲ ಮಾತಾಡ್ಕೊಂತಾರೆ ನಂದಿನಿ ನಿಮ್ಮ ಅತ್ತೇನೋನು ಆ ಥರ ಮಾತಾಡ್ಕೊಂತ ಇದ್ರು. ಅವಾಗ ದಡ್ಡ ಅಂತ ಮದ್ವೆ ಆದ್ಲು, ಅವ್ನಿಗೇನು ತಿಳಿಯಲ್ಲ ಅಂತನ ಕೈ ಕೆಳಗೆ ಇಕ್ಕಬೇಕು, ಮನೆ ಕೆಲಸ ಇಕ್ಕಣಂಗೆ ಇಕ್ಕಬೇಕು ಅಂತನ ಮದ್ವೆ ಆಗಿದ್ದಾಳೆ. ಅವಳಿಗೆ ಅವನ ಮೇಲೆ ಪ್ರೀತಿ ಇಲ್ಲ, ಸಿದ್ದನ ಮೇಲೆ ಅಂತನ ಯಾರೋ ಕೆಲವರು ಮಾತಾಡೋರು ಊರಾಗೆ. ನಾನು ಅದು ನಿಜಾನ ಅಥವಾ ಸುಳ್ಳ ಟೆಸ್ಟ್ ಮಾಡೇ ಬಿಡೋಣ ಅಂತನ ನನ್ನ ತಲೆಗೆ ಯೋಚನೆ ಬಂತು ನಿನ್ ಗಂಡನ ನೋಡಿದ ತಕ್ಷಣ. ಅದಕ್ಕೆ ಆ ಥರ ಎಲ್ಲನ ಮಾತಾಡಿದೆ ಅಷ್ಟೇ ನಂದಿನಿ. ನಿಜವಾಗ್ಲೂ ನನಗೇನು ಆ ಥರ ಮಾತಾಡಬೇಕು ಅಂತ ಆಸೆ ಇರಲಿಲ್ಲ ಅಥವಾ ಯೋಚನೆನೂ ಇರಲಿಲ್ಲ. ಸುಮ್ಮನೆ ನಿಮ್ಮ ಏನು ದಾಂಪತ್ಯ ಹೆಂಗಿದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಚೆಕ್ ಮಾಡೋಣ ಅಂತ ಮಾಡಿದೆ ಅಷ್ಟೇನೆ. ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಬಿಡ್ರಿ ಗಂಡ ಹೆಂಡತಿ, ಹಿಂಗೆ ಚೆನ್ನಾಗಿರ್ರಿ. ನಾವ್ ಯಾವಾಗ್ಲೂ ಸ್ಟ್ರಾಂಗ್ ಆಗಿ ಇರೋದು ದಿವ್ಯಾ, ನೀನ್ ಅದನ್ನ ಚೆಕ್ ಮಾಡೋ ಅಂತ ಅವಶ್ಯಕತೆನೂ ಇಲ್ಲ. ಇನ್ನೊಂದ್ಸಲ ಚೆಕ್ ಮಾಡಕ್ ಕ್ಲಿಕ್ ಮಾಡಕ್ಕೆ ಅಂತ ಹೇಳಿ ಮಾತಾಡಕ್ ಹೋಗ್ಬೇಡ, ಆಮೇಲೆ ಏನೂ ಇಲ್ಲ. ಈಗ ಒಂದು ಕೊಟ್ಟು ಕಳ್ಸಿದ್ದಾರೆ ನನ್ ಗಂಡ, ಆಮೇಲೆ ನೀನ್ ಸರಿಯಾಗಿ ಕಪ್ಪಳಕ್ಕೆ ಬಾರಿಸ್ತಾರೆ, 3-4 ಸರಿಯಾಗಿ ಬಿಡ್ತಾರೆ. ಇಂಥ ಕೆಲಸ ಇನ್ನೊಂದ್ಸಲ ಏನು ಮಾಡಕ್ ಹೋಗ್ಬೇಡ. ನಿನಗೆ ಯಾಕೆ ಅನುಮಾನ? ನಾನೇನು ನನ್ನ ಗಂಡ ದಡ್ಡ ನನ್ನ ಕೈ ಕೆಳಗೆ ಇಕ್ಕಬಹುದು, ಮನೆ ಕೆಲಸ ಇದ್ದಂಗೆ ಇರ್ತಾನೆ ಅಂತಾನ ಮದ್ವೆ ಆಗಿಲ್ಲ, ಇಷ್ಟಪಟ್ಟೆ ಮದ್ವೆ ಆಗಿದ್ದೀನಿ. ನಾನು ಎಲ್ಲ ಕೆಲಸನೂ ಮಾಡ್ತೀನಿ ಗೊತ್ತಾ. ಅವ್ರ ಜೊತೆ ನಾನು ಸರಿ ಸಮನಾಗಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇರೋದಿಗೆ ಇವತ್ತು ನಾವು ಚೆನ್ನಾಗಿರೋದು, ಸೈಟುನು ತಗೊಂಡಿರೋದು. ಅಷ್ಟೇನೆ. ಅಷ್ಟು ಬಿಟ್ರೆ ನನಗೇನೇನು ಓದಿಲ್ಲ ಬರ್ದಿಲ್ಲ ಗೊತ್ತಾಗಲ್ಲ ಅಂತ ಮದ್ವೆ ಆಗಿಲ್ಲ, ಇಷ್ಟಪಟ್ಟು ಮದ್ವೆ ಆಗಿದ್ದೀನಿ ತಿಳ್ಕೊ. ಸುಮ್ಮನೆ ತಿಳ್ಕೊಂಡಲ್ಲೇನೆ ಟೆಸ್ಟ್ ಮಾಡಕ್ ಹೋಗ್ತೀನಿ, ಅದ್ ಮಾಡಕ್ ಹೋಗ್ತೀನಿ ಅಂತ ಹಿಂಗೆಲ್ಲನ ಜಗಳ ತಂದಿಕ್ಕಕ್ಕೆ ಹೋಗ್ಬೇಡ. ಹೋಗು. ಏನೋ ಟೆಸ್ಟ್ ಮಾಡಕ್ ಹೋಗಿದ್ದೆ, ಚೆಕ್ ಮಾಡಿದೆ ಅಂತ ಹೇಳಿದ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಹೌದು ನಂದಿನಿ, ಚೆಕ್ ಮಾಡಿದೆ ಅಷ್ಟೇನೆ ಅಲ್ಲ. ಹಂಗೇನಾದ್ರೂ ನಿಜವಾಗ್ಲೂ ನಾನು ಜಗಳ ತಂದಿಕ್ಕಂಗಿದ್ದಿದ್ರೆ ನಿನ್ನ ಹತ್ರ ಬಂದು ನಾನೇ ಯಾಕೆ ಹೇಳ್ತಿದ್ದೆ ಹೇಳು?
ನಾನು ಹೇಳ್ತಾನೆ ಇರ್ಲಿಲ್ಲ ಹಂಗ್ ಜಗಳ ತಂದಿಕ್ಕಂಗಿದ್ದಿದ್ರೆ ನಾನು ಯಾಕೆ ನಿನ್ನ ಹತ್ರ ಬಂದು ಚೆಕ್ ಮಾಡಿದೆ ನಿನ್ ಗಂಡನ ಅಂತಾನ ನಾನು ಯಾಕೆ ಹೇಳ್ತಿದ್ದೆ ಹೇಳು ಅಲ್ವಾ? ಸರಿ ಆಯ್ತು ಹೋಗು. ಸರಿ ನಂದಿನಿ ಬರ್ತೀನಿ, ಬಾಯ್. ಬಾ ಗಂಗು ನಡಿಯ, ಚೆನ್ನಾಗಿ ವರ್ಕೌಟ್ ಆಯ್ತು. ಇದಿದ್ರೆ ನಾನು ಕುಸ್ಕೋಬೇಕಾಗಿತ್ತು ಮನೆ ಹತ್ರ ಬಂದು ಅದು ಹೆಂಗಾಡೋಳು ಏನೋ ಈ ನಂದಿನಿ. ಈ ದಿವ್ಯನ್ಗೆ ಮಾಡಕ್ ಕೆಲಸ ಇಲ್ಲ, ಬರೀ ಇಂಥ ಕಿತಾಪತಿನಿ. ಅವ್ರು ಹೆಂಗಿದ್ದಾರೆ, ಅವ್ರ ಗಂಡ ಹೆಂಗಿದ್ದಾರೆ, ಗಂಡ ಹೆಂಡತಿ ಜಗಳ ಆಡಿದಾರ, ಡೈವರ್ಸ್ ಕೊಡ್ಸೋದು ಹೆಂಗೆ, ಅದೇ ಚಿಂತೆಯೊಳಗೆ. ಮಾಡಕ್ ಕೆಲಸ ಇದ್ರೆ ಅಲ್ವಾ, ಕೆಲಸ ಇಲ್ಲದಕ್ಕೆ ಇಂಥ ಕಿತಾಪತಿ ಮಾಡಕ್ ಓಡಾಡ್ತಾಳೆ. ಅದ್ರಾಗೆ ಟೆಸ್ಟ್ ಮಾಡಕ್ ಹೋಗಿದ್ದೆ ಅಂತಾಳೆ. ಟೆಸ್ಟ್ ಇವಳಿಗೆ ಯಾಕೆ ಬೇಕು ಟೆಸ್ಟ್ ಮಾಡೋ ಅಂಥದ್ದು ಅವಶ್ಯಕತೆ ಏನಿದೆ ಇವಳಿಗೆ? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.